ಹಾಯ್ ಹಲೋ ಫ್ರೆಂಡ್ಸ್, ನಾವೇನಾದರೂ ಬ್ಲೌಸ್ಗೆ ಬ್ಯಾಕಲ್ಲಿ ಏನಾದರೂ ನೆಕ್ ಡಿಸೈನ್ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಕ್ಯಾನ್ವಾಸ್ ಅನ್ನೋದು ಯೂಸ್ ಮಾಡ್ಕೊಳ್ತೀವಿ. ಸೊ ಒಂದು ವೇಳೆ ನಮಗೆ ಮೈನ್ ಫ್ಯಾಬ್ರಿಕ್ ತುಂಬ ತೆಳುವಾಗಿದ್ದರೆ ನಾವಾಗ ಕ್ಯಾನ್ವಾಸ್ ಪೇಪರ್ಗೆ ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಯೂಸ್ ಮಾಡ್ಕೊಳ್ತೀವಿ. ಯೂಸ್ ಮಾಡ್ಕೊಂಡು ಒಂದು ನೆಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತೀವಿ. ಯಾರಿಗೆಲ್ಲ ಬ್ಲೌಸ್ ನೆಕ್ಗೆ ಎಮ್ಮಿಂಗ್ ಮಾಡ್ಕೊಳ್ಳೋ ಕೆಲಸ ಅಂದರೆ ತುಂಬ ಇರಿಟೇಷನ್ ಕೊಡುತ್ತೋ ಅಂಥವ್ರಿಗೆ ಈ ಟಿಪ್ ತುಂಬಾ ಯೂಸ್ಫುಲ್ ಆಗುತ್ತೆ. ಕ್ಯಾನ್ವಾಸ್ ನೆಕ್ಗೆ ಎಕ್ಸ್ಟ್ರಾ ಲೈನಿಂಗ್ ಯೂಸ್ ಮಾಡಿಕೊಂಡ್ರೂ ಕೂಡ ನಾವು ವಿತೌಟ್ ಎಮ್ಮಿಂಗ್ ಮಾಡದೆ ನಾವು ನೆಕ್ ಅನ್ನೋದು ಫಿನಿಶಿಂಗ್ ಮಾಡ್ಕೋಬೋದು. ಫಸ್ಟ್ ಇಲ್ಲಿ ಬಾಡಿ ಪಾರ್ಟ್ ಲೈನಿಂಗ್ ಅನ್ನೋದು ತೊಗೊಂಡಿದ್ದೀನಿ. ಆ ಲೈನಿಂಗ್ ಮೇಲ್ಗಡೆ ನಾವು ಏನು ಕ್ಯಾನ್ವಾಸ್ ನೆಕ್ ಶೇಪ್ ಕಟ್ ಮಾಡ್ಕೊಂಡಿದ್ದೀವೋ ಆ ಕ್ಯಾನ್ವಾಸ್ ನೆಕ್ ಶೇಪ್ಗೆ ಎಕ್ಸ್ಟ್ರಾ ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡಿಕೊಂಡು ಆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ಸುತ್ತಲೂ ನಾವು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಆ ನೆಕ್ ಶೇಪನ್ನು ತೊಗೊಂಬಂದು ಲೈನಿಂಗ್ ಇರೋವಂಥ ಬಾಡಿ ಪಾರ್ಟ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಮಿಡ್ಲಿಗೆ ಫಸ್ಟು ನಾನು ಈ ಕ್ಯಾನ್ವಾಸ್ ನೆಕ್ ಪಟ್ಟಿ ಅನ್ನೋದು ಲೈನಿಂಗಿಗೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕ್ಯಾನ್ವಾಸ್ ನೆಕ್ ಪೇಪರ್ನ ಕಟ್ ಮಾಡ್ಕೊಳ್ಳುವಾಗ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ನೆಕ್ ಸುತ್ತೂರ ಕಟ್ ಮಾಡ್ಕೊಂಡಿರ್ತೀವಿ. ಆ 1 ಇಂಚ್ ಮೇಲೆ ನಾನು ಫಸ್ಟ್ ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಲೈನಿಂಗ್ಗೆ. ಎರಡೂ ಲೈನಿಂಗ್ ಸೆಂಟ್ರಲ್ಲಿ ನಮಗೆ ಕ್ಯಾನ್ವಾಸ್ ಪೇಪರ್ ಅನ್ನೋದು ಬರಬೇಕು. ಈಗ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಲೈನಿಂಗ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಈ ಲೈನಿಂಗಿಗೆ ನಾವೇನು ಕ್ಯಾನ್ವಾಸ್ ನೆಕ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅದು ಮೇಲ್ಗಡೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ಈ ರೀತಿ ಗುಂಡ್ ಅನ್ನೋದು ಸೆಕ್ಯೂರ್ ಮಾಡ್ಕೊಳ್ಳಿ. ನಿಮಗೆ ಕ್ಲಾತ್ ಆ ಕಡೆ ಈ ಕಡೆ ಜಿರಗದೇ ಇರುತ್ತೆ. ಈಗ ನಮಗೆ ಆ ನೆಕ್ ಶೇಪ್ ಏನು ಕಾಣಿಸ್ತಿದೆಯೋ ಆ ನೆಕ್ ಶೇಪ್ ಪ್ರಕಾರ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಬೇಕು. ಲೈನಿಂಗಿಗೆ ನಾವು ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಲೈನಿಂಗು ಬಾಡಿ ಪಾರ್ಟ್ ಲೈನಿಂಗು ಮತ್ತು ಮೇಲ್ಗಡೆ ನಾವು ಎಕ್ಸ್ಟ್ರಾ ಏನು ಕ್ಯಾನ್ವಾಸ್ಗೆ ಲೈನಿಂಗು ಯೂಸ್ ಮಾಡಿರ್ತೀವೋ ಆ ಲೈನಿಂಗು ಸೆಂಟ್ರಲ್ಲಿ ನಮಗೆ ಕ್ಯಾನ್ವಾಸ್ ಬರೋ ಥರ ಪ್ಲೇಸ್ ಮಾಡ್ಕೋಬೇಕು. ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಇಟ್ಟು ಸ್ಟಿಚ್ ಮಾಡುವಾಗ ನಾವೇನು ನೆಕ್ ಡಿಸೈನ್ ಅನ್ನೋದು ಲೈನಿಂಗಿಗೆ ಸ್ಟಿಚ್ ಮಾಡಿರ್ತೀವೋ ಅದು ಮೇಲ್ಗಡೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ನೆಕ್ ಸುತ್ತೂರ ನಾನೀಗ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮ್ಗೆ ಇದನ್ನು ರಿವರ್ಸ್ ಮಾಡಿದಾಗ ನೀವು ಯಾವುದೇ ರೀತಿ ಎಮ್ಮಿಂಗ್ ಅನ್ನೋದು ಮಾಡೋ ಅವಶ್ಯಕತೆ ಇಲ್ದಿರ ನೆಕ್ ಅನ್ನೋದು ಫಿನಿಶಿಂಗ್ ಬರುತ್ತೆ. ನೆಕ್ ಸುತ್ತೂರ ಒಂದು 1/4 ಇಂಚ್ ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ನೆಕ್ ಈ ರೀತಿ ಪ್ಯಾಟ್ರನ್ ನೆಕ್ಸನ್ನು ನಾವು ಡಿಸೈನ್ ಮಾಡುವಾಗ ನೆಕ್ ಸುತ್ತೂರ ನಮಗೆ ಮಾರ್ಜಿನ್ ಅನ್ನೋದು ಜಾಸ್ತಿ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೆ ನೆಕ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಈ ಬ್ಲೌಸ್ದು ಫುಲ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಆಗಿ ಫುಲ್ ವಿಡಿಯೋನ ನೋಡಿ. ಯಾಕಂದರೆ 3 ಮಿನಿಟ್ಸ್ ಶಾರ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಸೋಕ್ಕಾಗಲ್ಲ. ಸೊ ಸಾಧ್ಯ ಆದಷ್ಟು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ನೆಕ್ ಸುತ್ತೂರ ನಾನು ನಾಚಸ್ ಅನ್ನೋದು ಇಟ್ಕೊಂಡು ನೆಕ್ ಸುತ್ತೂರ ನಾಚಸ್ ಇಡುವಾಗ ನೀವು ಹಾಕಿರೋ ಸ್ಟಿಚ್ ಕಟ್ ಆಗದೆ ಇರೋ ಥರ ನಾಚಸ್ ಅನ್ನೋದು ಇಟ್ಕೋಬೇಕು. ಈಗ ನೀಟಾಗಿ ಇದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಸೈಡ್ಗೆ. ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡ್ರೆ ಬ್ಯಾಕ್ ಸೈಡ್ಗೆ ನೀವು ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ದಿರ ನಿಮಗೆ ನೆಕ್ ಅನ್ನೋದು ಫಿನಿಶಿಂಗ್ ಬರುತ್ತೆ. ಹಾಗೆ ಒಂದು ವೇಳೆ ನಿಮ್ಮ ಮೈನ್ ಫ್ಯಾಬ್ರಿಕ್ ಏನಾದರೂ ತುಂಬ ತೆಳುವಾಗಿದ್ರೂ ಕೂಡ ಅಂದರೆ ಔಟ್ ಸೈಡ್ಗೆ ನಿಮಗೆ ಕ್ಯಾನ್ವಾಸ್ ಪೇಪರ್ ಅನ್ನೋದು ಕೂಡ ಕಾಣಿಸೋದಿಲ್ಲ. ಈ ಮೆಥಡಿಂದ ನಮಗೆ ಎಮ್ಮಿಂಗ್ ಮಾಡೋ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.